ಹಾಯ್ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ನೋಡ್ರಿ. ಆಲ್ರೆಡಿ ನಾ ಈಗ ಬನ್ನಿ ವೃಕ್ಷಕ್ಕೆ ಏನೇನು ಪೂಜಾ ಸಾಮಗ್ರಿಗಳು ತೊಗೊಂಡು ಹೋಗ್ಬೇಕಂತ ಆಲ್ರೆಡಿ ಹೇಳೀನಿ. ಈಗ ನಾವು ಯಾವ ಥರ ಪೂಜೆ ಮಾಡೀವಂದ್ರೆ ಹೇಳಬೇಕಂತ ಹೊರಟೀನಿ. ಮತ್ತು ರೀ ನಮ್ಮ ಬನ್ನಿ ಮರದ ವಿಶೇಷತೆ ಏನು ಅಂತಂದು ಹೇಳ್ಬೇಕಂತ ಹೊರಟೀನಿ ನೋಡ್ರಿ. ಈ ಬನ್ನಿ ಮರವು ಅನಾದಿ ಕಾಲದಿಂದಲೂ ಪ್ರತಿ ದೇವಸ್ಥಾನದಲ್ಲಿ ಕಂಡು ಬರ್ತೈತೆ ನೋಡ್ರಿ. ಭಕ್ತರು ಎಲ್ಲರೂ ಕೂಡಿ ಕ್ಷೀರ ಸಾಗರಕ್ಕಾಗಿ ಹೊರಟಾಗ ಅಲ್ಲಿ ಅನೇಕ ವೃಕ್ಷಗಳು ಹುಟ್ಟಿಕೊಂಡವ. ಅದ್ರಾಗ ಬನ್ನಿ ವೃಕ್ಷವು ಒಂದು ನೋಡ್ರಿ. ಮತ್ತು ಅದಕ್ಕೆ ಶಮಿ ವೃಕ್ಷವು ಅಂತ ಕರೀತಾರೆ. ಆಗಿನ ತ್ರೇತಾಯುಗದಲ್ಲಿ ಶ್ರೀರಾಮನು ಈ ಮರವನ್ನು ಪೂಜೆ ಮಾಡುತ್ತಿದ್ದಾರೆ ನೋಡ್ರಿ. ಆಮೇಲೆ ಈ ಮರದ ತುಂಡನ್ನು ಆಗಿನ ಯಜ್ಞ ಯಾಗಾದಿಗಳಲ್ಲಿಯೂ ಪೂಜೆ ಮಾಡೋಕೆ ಬಳಸ್ತಿದ್ರು ನೋಡ್ರಿ. ಪಾಂಡವರು ಕೌರವರ ಜೊತೆ ಯುದ್ಧ ಮಾಡುವಾಗ ಇವರ ಆಯುಧಗಳನ್ನು ಈ ಮರದಲ್ಲಿ ಬಚ್ಚಿಟ್ಟು ಹೋಗಿದ್ದರು. ಪಾಂಡವರು ಕೌರವರ ಜೊತೆಗೆ ಯುದ್ಧ ಮಾಡಿದಾಗ ಪಾಂಡವರು ಗೆದ್ದು ಬಂದು ಈ ವೃಕ್ಷಕ್ಕೆ ಪೂಜೆ ಸಲ್ಲಿಸ್ತಾರೆ ನೋಡ್ರಿ. ಅದಕ್ಕೆ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಸತತ ಈ ಬನ್ನಿ ಮರದ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಅದಕ್ಕೆ ನಾವು ಏನೋ ಬೇಡ್ಕೊಂಡ್ರು ಭೀ ನಮ್ಮ ಕೋರಿಕೆಗಳು ಏನೋ ಇದ್ರೂ ಭೀ ಈಡೇರಿಸುವಂತೆ ಆ ಮರಕ್ಕೆ ನಾವು ಸಮರ್ಪಣೆ ಮಾಡ್ಕೋಬೇಕು ನೋಡ್ರಿ. ಅಂದಾಗ ನಮ್ದು ಎಲ್ಲ ಕೋರಿಕೆಗಳು ಈಡೇರ್ತವೆ. ಮತ್ತು ಇದಕ್ಕೆ ನಾವು ಉಪವಾಸ ಇರಬೇಕಂತ ಏನಿಲ್ಲರಿ. ನಿಮ್ಮ ಭಕ್ತಿ ಅನುಸಾರ ಉಪವಾಸ ಮಾಡ್ಬೋದು. ಮತ್ತು ಹಣ್ಣು ಹಂಪಲ ತಿಂದು ಭೀ ಮಾಡ್ಬೋದು. ನಿಮ್ಗೆ ಯಾವ ಪ್ರಕಾರ ಮಾಡ್ಬೋದು ರೀ ಮಾಡ್ಕೋಬೋದು ರೀ. ಮತ್ತು 1ನೇ ದಿನದ ಶೈಲಪುತ್ರಿಯ ದೇವಿ ನಾವು ಆರಾಧನೆ ಮಾಡೀವ್ರಿ. ಅದಕ್ಕೆ ಮಂತ್ರ ರೀ ಓಂ ಹ್ರೀಂ ಶ್ರೀಂ ಶೈಲಪುತ್ರಿಯೇ ದುರ್ಗಾಯ ನಮಃ ನೋಡ್ರಿ. ಅದ್ರ ಬಣ್ಣ ಬಂದ ಹಳದಿ ಆಗಿತ್ತು ರೀ. 2ನೇ ದಿನ ಬಂದ ಬ್ರಹ್ಮಚಾರಿಣಿ ಹಸಿರು ಬಣ್ಣ ನೋಡ್ರಿ. ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿ ದೇವಿಯೇ ನಮಃ ತಂದ ಆ ಮಂತ್ರ ಐತೆ ನೋಡ್ರಿ. ನಮ್ಮ ಜೀವನದ ಏನೋ ಕೋರಿಕೆ ಇದ್ರೂ ಭೀ ಈಡೇರಿಸುವಂತೆ ನಾವು ಬೇಡ್ಕೋಬೇಕು ನೋಡ್ರಿ. ಮತ್ತು 3ನೇ ದಿವಸ ನೋಡ್ರಿ ಚಂದ್ರಗಡ ದೇವಿ ಆರಾಧನೆ ನೋಡ್ರಿ. ಅದಕ್ಕೆ ಮಂತ್ರ ಬಂದ್ರಿ ಓಂ ಹ್ರೀಂ ಶ್ರೀಂ ದುರ್ಗಾಯ ನಮಃ ನೋಡ್ರಿ. ಚಂದ್ರಗಡ ದುರ್ಗಾಯ ನಮಃ ನೋಡ್ರಿ. ನಾವು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡ್ಬೋದು ನೋಡ್ರಿ ಆ ದಿನ 3ನೇ ದಿವಸ. 4ನೇ ದಿನ ಬಂದಿದ್ದು ಕುಷ್ಮಾಂಡ ದೇವಿಯ ಆರಾಧನೆ ನೋಡ್ರಿ. ಬಣ್ಣ ಬಂದಿದ್ದು ಕೇಸರಿ ಬಣ್ಣವಾಗಿದ್ದು. ಇದಕ್ಕೆ ಮಂತ್ರ ಬಂದಿದ್ದು ಓಂ ಹ್ರೀಂ ಶ್ರೀಂ ಕುಷ್ಮಾಂಡ ದುರ್ಗಾಯ ನಮಃ ನೋಡ್ರಿ. ನಮ್ಮ ಜಾತಕದಾಗ ಏನೋ ದೋಷ ಇದ್ರೂ ಪರಿಹಾರ ಮಾಡತ್ತಂದ ಆ ದಿನ ಬಿಡ್ಕೋಬೇಕು ನೋಡ್ರಿ. ನವರಾತ್ರಿ 5ನೇ ದಿನದಂದು ಸ್ಕಂದ ದೇವಿ ಆರಾಧನೆ ಮಾಡಬೇಕು ನೋಡ್ರಿ. ಬಾಲಸುಬ್ರಹ್ಮಣ್ಯ ಅಥವಾ ಸ್ಕಂದ ಸ್ವಾಮಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರ್ತಾಳೆ ನೋಡ್ರಿ. ಮತ್ತು ಈಕೆಗೆ 4 ಭುಜಗಳಿದ್ದು ತನ್ನ ಕೈಗಳಲ್ಲಿ ಕಮಲವನ್ನು ಹಿಡಿದಿರ್ತಾಳೆ. ಎಡಗೈಯಲ್ಲಿ ಮರಮುದ್ರೆಯನ್ನು ಹಿಡಿದಿರ್ತಾಳ್ರಿ. ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ತನ್ನ ಎಲ್ಲ ಭಕ್ತರನ್ನು ಮಕ್ಕಳಂತೆ ಕಾಪಾಡ್ತಾಳೆ ನೋಡ್ರಿ. ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳಬಹುದು ನೋಡ್ರಿ. ಇದರ ಮಂತ್ರ ಬಂದುಬಿಟ್ಟು ಓಂ ಹ್ರೀಂ ಶ್ರೀಂ ಸ್ಕಂದ ಮಾತೆಯೇ ದುರ್ಗಾಯ ನಮಃ ನೋಡ್ರಿ. ಬಣ್ಣ ಬಂದುಬಿಟ್ಟು ಬಿಳಿ ಬಣ್ಣವಾಗಿದ್ದು. ನವರಾತ್ರಿ 6ನೆಯ ದಿನ ಕಾತ್ಯಾಯಿನಿ ದೇವಿ ಆರಾಧನೆ ಮಾಡಬೇಕು ನೋಡ್ರಿ. ಬಣ್ಣ ಬಂದುಬಿಟ್ಟು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ನಾವು ಪೂಜೆ ಮಾಡಬೇಕು ನೋಡ್ರಿ. ಮತ್ತು ಇದಕ್ಕೆ ಮಂತ್ರ ಬಂದುಬಿಟ್ಟು ಗಿಡ ಸುತ್ತಲೂ ನಾವು ಹೇಳಬೇಕಾಗಿದ್ದ ಮಂತ್ರ ನೋಡ್ರಿ. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯ ನಮಃ ನೋಡ್ರಿ. ಈ ಪೂಜೆಯನ್ನು ನಮ್ಮ ಆರ್ಥಿಕ ಸ್ಥಿತಿಗಾಗಿ ಈ ಪೂಜೆ ನಾವು ಮಾಡಬೇಕು ನೋಡ್ರಿ. ಮತ್ತು ಇದರ ನೈವೇದ್ಯ ಬಂದುಬಿಟ್ಟು ಜೇನುತುಪ್ಪ ನೋಡ್ರಿ. ಜೇನುತುಪ್ಪ ನೈವೇದ್ಯ ಹಿಡಿಬೇಕು, ಅದಕ್ಕೆ ಅರ್ಪಿಸಬೇಕು ನೋಡ್ರಿ. ಆಮೇಲೆ ಇದ್ರ ರಂಗೋಲಿ ಬಂದುಬಿಟ್ಟು ಈಗ ಬುಕ್ಸಲ್ಲಿ ಬಿಡಿಸಿ ಈಗ ಬಿಟ್ಟು ನೋಡ್ರಿ. ಈ ರಂಗೋಲಿ ಹಾಕಬೇಕು. ಮತ್ತು ನನ್ನ ವಿಡಿಯೋಗಳ ನೋಡಿದಂಥ ಎಲ್ಲರಿಗೂ ನನಗೆ ಧನ್ಯವಾದಗಳು ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.